ಶೃಂಗೇರಿಯ ತಡೆಗೋಡೆ ಬಿರುಕು, ತಡೆಗೋಡೆಗೆ ಏನಾದರೂ ವಾಲಿ ಕೆಳಗೆ ಬೀಳುತ್ತಾ, ಈ ಸಬ್ಜೆಕ್ಟು ಇಡೀ ರಾಜ್ಯನ ಒಂದ್ಸರಿ ನಿದ್ದೆಗೆಡಿಸಿದೆ. ಕಾರಣ ಏನಂದ್ರೆ, ನಾವು ಈಗಾಗಲೇ ನೋಡಿದ್ದೀವಿ ಕೇರಳದ ದುರ್ಘಟನೆ, ಶೃಂಗೇರಿಯಲ್ಲಿ ಮರುಕಳಿಸಬಾರದು ಅಂತೇಳಿ. ಆದ್ರೆ ಆ ತಡೆಗೋಡೆ ಇನ್ನೂ ನಿರ್ಮಾಣ ಹಂತದಲ್ಲಿದ್ದ ಇದೆ ಅನ್ನೋದನ್ನ ನಿನ್ನೆ ಯಾರ ಮಾತನಾಡ್ತಾ ಕಾಂಟ್ರಾಕ್ಟರ್ ಹೇಳೋದನ್ನ ಕೇಳಿದೆ. ತಡೆಗೋಡೆ ನಿರ್ಮಾಣ ಆಗಿದೆ, ಅದಕ್ಕೆ 1,84,00,000 ಬಿಲ್ ಆಗಿದೆ. ಆ ಬಿಲ್ ಆದ ಇನ್ನು ಬಿಲ್ಲಿನ ಬಿಸಿ ಮುಟ್ಟಬೇಕಾದ್ರೇನೆ ತಡೆಗೋಡೆ ಬಿರುಕು ಬಿಟ್ಟಿದೆ, ನೀರು ಸೋರ್ಲಿಕ್ಕೆ ಶುರುವಾಗಿದೆ. ಇದರಿಂದ ಏನಾಗಿದೆ ಅಂದ್ರೆ, ತಡೆಗೋಡೆ ಬಿರುಕು ಬಿಟ್ಟಿದ್ದನ್ನು ನಾವು ಖಾಲಿ ಹಾಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಕಸ್ಮಿಕ ನಿನ್ನೆ 2 ದಿನ ಜೋರ್ ಮಳೆ ಬಂದಿದ್ರೆ ನಮ್ಮ ತಾಲೂಕಾ ಕಚೇರಿ ಸಹಿತ ಆ ಕಡೆ ವಾಲ್ತಿತ್ತು. ಅಲ್ಲಿದ್ದಂತ 6 ಮನೆಯವರು ಸಹಿತ ಅವ್ರ ಪರಿಸ್ಥಿತಿ ಬಹಳ ಕೆಟ್ಟದಾಗಿರ್ತಿತ್ತು. ಪಕ್ಕದಲ್ಲಿ ದರ್ಗಾ ಇದೆ, ಏನಾದ್ರೂ ಅವರು ದರ್ಗಾದಲ್ಲಿ ಅವ್ರು ಹೋಗಿ ಪ್ರಾರ್ಥನೆ ಮಾಡುವಾಗಾಗಿದ್ರೆ ಆಗ್ತಿತ್ತು ಅನಾಹುತ. ಅದನ್ನ ಈಗ ಸರ್ಕಾರ ಈ ಒಂದು ತಡೆಗೋಡೆ ಮತ್ತೆ ತಡೆಗೋಡಿನ ಬಿರುಕು ಕಳಪೆ ಕಾಮಗಾರಿ ಇದೊಂದು ದೊಡ್ಡ ಜಾಲ. ಯಾಕೆಂದ್ರೆ ಈ ಹಿಂದೆ ಎಲ್ಲಿ ಲಂಚ ಭ್ರಷ್ಟಾಚಾರ ಎರಡು ಎದ್ದು ಕಾಣ್ತಾ ಇದೆ, ಲಂಚ ಮತ್ತೆ ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ. ಯಾವ ಬಿಲ್ ಮಾಡ್ತಾರೋ ಅದರಲ್ಲಿ 60% ಲಂಚಕ್ಕೆ ಹೋಗುತ್ತೆ. ಆ 60% ಲಂಚಕ್ಕೆ ಹೋಗುವಾಗ 40% ಅಲ್ಲಿ ಕೆಲಸ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅಂದ್ರೇನೆ ಒಂದು ಅದೇ ಅದು. ಯಾಕಂದ್ರೆ ಮೊದಲು ಕಾಂಗ್ರೆಸ್ ಹಾಕ್ಬೇಕು, ಆಮೇಲೆ ಕೆಲಸ ಮಾಡ್ಬೇಕು. ಇರುವ ಕೆಲವೇ ರಾಜ್ಯದಲ್ಲಿ ಇಡೀ ರಾಜ್ಯ ದೇಶನ ಅವರು ಕಾಂಗ್ರೆಸ್ನವ್ರನ್ನ ಸಾಕ್ಬೇಕಾಗಿದೆ. ಆ ದೃಷ್ಟಿಯಲ್ಲಿ ಈ ಲಂಚ ಮತ್ತು ಭ್ರಷ್ಟಾಚಾರದಿಂದ ಇವತ್ತೇನು ತಡೆಗೋಡೆ 14 ಮೀಟರ್ ತಡೆಗೋಡೆ ಬೀಳುವ ಹಂತದಲ್ಲಿದೆಯೋ, ಸರ್ಕಾರ ಆ ಕಾಂಟ್ರಾಕ್ಟ್ರು ಯಾರು ಅದಕ್ಕೆ ಹೊಣೆಗಾರರಾದ ಟೆಕ್ನಿಕಲ್ ಇಂಜಿನಿಯರು ಯಾರು ಅಧಿಕಾರಿ ಇದ್ದಾರೋ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಖಾಲಿ ಕಾನೂನು ಕ್ರಮ ಕೈಗೊಳ್ಳೋದಲ್ಲ, ಅದೇ ಬೇರೆ ಯಾವ್ದಾದ್ರು ಪ್ರೈವೇಟ್ ಬಿಲ್ಡಿಂಗ್ ಆದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀರಿ. ಯಾಕೆ ಇಲ್ಲಿ ಯಾರ ಮೇಲೆ ಆಗ್ತಾ ಇಲ್ಲ? ಯಾಕೆ ಎಲ್ರನ್ನು ನೀವು ಪ್ರೊಟೆಕ್ಟ್ ಮಾಡ್ತಿದ್ದೀರಿ? ಈ ಪ್ರೊಟೆಕ್ಟ್ ಮಾಡುವ ಅಭ್ಯಾಸನ ಬಿಡ್ಬೇಕಂತ ಹೇಳ್ತೀನಿ. ಸ್ಥಳೀಯ ಶಾಸಕರಿಗಾದ್ರೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ಕೂಡಲೇ ನೀವು ಮಾಡ್ಬೇಕಾಗಿರೋದು ಇದಕ್ಕೊಂದು ಸರಿಯಾದ ತನಿಖೆ ಮಾಡಿ. ಯಾರು ಇದರಲ್ಲಿ ಸಂಪೂರ್ಣ ಹಣನ ಲಂಚ ಅಥವಾ ಭ್ರಷ್ಟಾಚಾರದಲ್ಲಿ ಪಾಲುದಾರರಿದ್ದಾರೋ ಅವ್ರನ್ನೆಲ್ಲ ಹೊಣೆ ಮಾಡಿ ಅಂತ ಹೇಳ್ತಾ, ಇದರಲ್ಲಿ ಯಾರು ಕಳಪೆ ಕಾಮಗಾರಿಯಲ್ಲಿ ಭಾಗಿಯಾಗಿದ್ದಾರೋ ಈ ಹಣನ ಕಾಂಟ್ರಾಕ್ಟರ್ ಇಂದ ವಾಪಸ್ ವಸೂಲು ಮಾಡಿ. ಯಾಕಂದ್ರೆ ಇದೆಲ್ಲ ಪಬ್ಲಿಕ್ ಅಮೌಂಟ್, ನಾವು ಟ್ಯಾಕ್ಸ್ ಕಟ್ಟಿದ ಹಣದಲ್ಲಿ ಸರ್ಕಾರ ಕೆಲಸ ಮಾಡುವಂತದ್ದು. ಒಬ್ಬ ಸಾಮಾನ್ಯ ರೈತ ಸಹಿತ ಟ್ಯಾಕ್ಸ್ ಕೊಟ್ಟಿರ್ತಾನೆ. ಇವತ್ತು ನೀವು ನೋಡಿದ್ದೀರಿ QR ಕೋಡ್ ಇಂದ ಎಲ್ಲ ಹಣನೂ ಸರ್ಕಾರದ ಮುಖಾಂತರ ಹೋಗುತ್ತೆ. ಅದರಿಂದ ಎಲ್ಲ GST ಗಳಿಂದ ಬಂದಿರೋ ಹಣ ಇರ್ಬೋದು, ಸರ್ಕಾರದ ಆದಾಯ ಮೂಲ ಇರ್ಬೋದು, ಅದರಿಂದ ಬಂದ ಹಣದಿಂದ ಇಂತಹ ಕಳಪೆ ಕಾಮಗಾರಿಗೆ ಸಾಧ್ಯವಾಗಿದೆ. ಸರ್ಕಾರಕ್ಕೆ ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ, ಈ ಹಣನ ಕಾಂಟ್ರಾಕ್ಟರ್ ಇಂದ ವಸೂಲಿ ಮಾಡಿ, ಇಲ್ಲ ಅಧಿಕಾರಿಗಳಿಂದ ವಸೂಲಿ ಮಾಡಿ, ಇಲ್ಲ ನೀವೇ ಕಟ್ಟಿ, ನಮಗೂ ಅದು ಗೊತ್ತಿಲ್ಲ. ಆದ್ರೆ ಪಬ್ಲಿಕ್ ಅಮೌಂಟ್ನ ಈ ರೀತಿ ದುಂದು ವೆಚ್ಚ ಮಾಡೋದನ್ನ JDS ಪಕ್ಷ ವಿರೋಧ ಮಾಡುತ್ತೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.